2 ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ 3 ದಿನ ಡಯಾಲಿಸಿಸ್ ಮಾಡ್ತಾರೆ. ನಿಮ್ಮನ್ನು ಅರೆಸ್ಟ್ ಮಾಡಿದ್ದೇವೆ, ಬನ್ನಿ. ಈ ಮಾತನ್ನು ಹೇಳಿದವರು SITಯ ಅಧಿಕಾರಿಗಳು. SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು. ದೇವೇಗೌಡ ಇಸ್ ದಿ BTM ಆಫ್ ಬಿಜೆಪಿ. ಇವತ್ತು ಅದೇ ದೇವೇಗೌಡ NDAನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ. ನನಗೆ ವಾರದಲ್ಲಿ 3 ದಿನ ಡಯಾಲಿಸಿಸ್ ಆಗ್ತಾ ಇದೆ. ನನ್ನ ಕಿಡ್ನಿಗಳು ಫೇಲ್ಯೂರ್ ಆಗಿವೆ. ಆದರೆ ಈ ಮಣ್ಣಿನ ಮೇಲಿನ ಮಮಕಾರ ಹಾಗೆ ನನ್ನ ಕುಟುಂಬವನ್ನ ಮುಗಿಸೋದಕ್ಕೆ ಸಂಚು ರೂಪಿಸಿರೋರ ವಿರುದ್ಧ ಹೋರಾಡೋ ಚೈತನ್ಯ ಇನ್ನೂ ನನ್ನಲ್ಲಿದೆ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರು ಭಾವುಕರಾಗಿ ಹಾಸನದಲ್ಲಿ ಮಾತನಾಡಿದ್ದಾರೆ. ಹಾಸನದಲ್ಲಿ JDSನ ರಜತ ಮಹೋತ್ಸವ ಹಾಗೆ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿರೋ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹಾಗೆ ಎದುರಾಳಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರೇವಣ್ಣ ಹಾಗೂ ಅವರ ಕುಟುಂಬವನ್ನ ರಾಜಕೀಯವಾಗಿ ನಾಶ ಮಾಡೋದಕ್ಕೆ ಹೊರಟಿರೋರಿಗೆ ಈ ಸಮಾವೇಶ ಒಂದು ಪ್ರಬಲ ಸಂದೇಶ ಕೊಡುತ್ತೆ ಅಂತ ಹೇಳಿದ ದೇವೇಗೌಡರು ರೇವಣ್ಣ ಬಂಧನದ ಕ್ಷಣಗಳನ್ನ ನೆನೆದು ಕಣ್ಣೀರಿಟ್ರು. ನನ್ನ ಮನೆಯಲ್ಲಿ ರೇವಣ್ಣ ಕೂತಿದ್ದಾಗ SIT ಅಧಿಕಾರಿಗಳು ಬಂದು ಅರೆಸ್ಟ್ ಮಾಡಿದ್ರು. ಇವತ್ತು ಆ SIT ಅಧಿಕಾರಿಗಳಿಗೆ ಸರ್ಕಾರ ಉಡುಗೊರೆ ಕೊಟ್ಟಿದೆ. ರೇವಣ್ಣ ಕುಟುಂಬವನ್ನ ಮುಗಿಸಲೆಂದೇ ಈ ಉಡುಗೊರೆಗಳನ್ನ ಕೊಡಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಈ ಹಿಂದೆ ರಾಹುಲ್ ಗಾಂಧಿ ಹಾಸನಕ್ಕೆ ಬಂದಾಗ JDS ಅನ್ನ ಬಿಜೆಪಿಯ B ಟೀಮ್ ಅಂತ ಕರೆದಿದ್ರು. ಅದನ್ನ ಪ್ರಸ್ತಾಪ ಮಾಡಿದ ದೇವೇಗೌಡರು ಅವತ್ತು B ಟೀಮ್ ಅಂದವರು ಇವತ್ತು ನೋಡ್ಲಿ ನಾವು NDA ಮೈತ್ರಿಯ ಪ್ರಬಲ ಪಾಲುದಾರರಾಗಿದ್ದೀವಿ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾವು ದೇಶದ ಆಡಳಿತದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಹಾಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವು ಬಂದಿರೋದನ್ನ ನೋಡಿದ್ರೆ ಕಣ್ಣು ಕುಕ್ಕೋ ರೀತಿಯಲ್ಲಿದೆ. ಆಡಳಿತ ನಡೆಸ್ತಾ ಇರೋರಿಗೆ ಕುಮಾರಣ್ಣ ಹಾಗೂ ರೇವಣ್ಣ ಹಿಂದೆ ನಾವಿದ್ದೀವಿ ಅನ್ನೋ ಸಂದೇಶವನ್ನ ನೀವು ಕೊಟ್ಟಿದ್ದೀರಾ. ಇನ್ನು ಎಷ್ಟು ವರ್ಷ ಬದುಕಿರ್ತೀನೋ ಗೊತ್ತಿಲ್ಲ, ಆದ್ರೆ ಅಷ್ಟರಲ್ಲಿ ಈ ಜಿಲ್ಲೆಯ ಪ್ರತಿ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ತುಂಬೋದೇ ನನ್ನ ಗುರಿ ಅಂತ ಹೇಳಿದ್ರು. 1991ರಲ್ಲಿ ನನ್ನನ್ನ ಸೋಲಿಸಿದ ಜನರೇ ಮತ್ತೆ ಕೈ ಹಿಡಿದಿದ್ದನ್ನ ನೆನಪಿಸಿಕೊಂಡ ಅವರು ನನ್ನನ್ನ ತುಳಿಯೋದಕ್ಕೆ ಯತ್ನಿಸಿದವರನ್ನ ಮೆಟ್ಟಿ ನಿಲ್ಲೋ ಶಕ್ತಿ ಈ ಜನರೇ ಕೊಟ್ಟಿದ್ದಾರೆ ಅಂತ ತಲೆಬಾಗಿದ್ರು. ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ. ಈಗ 2 ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ 3 ದಿನ ಡಯಾಲಿಸಿಸ್ ಮಾಡ್ತಾರೆ. ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡರನ್ನ 1962ರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತರ ಮಗ ಪ್ರಧಾನಮಂತ್ರಿ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೆ ದೇಶವನ್ನ ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ. ನಮ್ಮ ದೇಶ ವಿವಿಧ ಮತಗಳು, ವಿವಿಧ ಸಂಪ್ರದಾಯ, ವಿವಿಧ ಜಾತಿಗಳು ಇರತಕ್ಕಂಥ ಈ ದೇಶ ಇದು. ಸುಮಾರು 150 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು. 10 ವರ್ಷದ ಹಿಂದೆ ದೇವೇಗೌಡ ಇಸ್ ದಿ BTM ಆಫ್ ಬಿಜೆಪಿ. ನನ್ನ ಸ್ನೇಹಿತ ಅವತ್ತು ಆ ಚುನಾವಣೆಯಲ್ಲಿ ಸೋತ. ಇವತ್ತು ಅವ್ರ ಮಗ ಇಲ್ಲಿ ಎಲ್ಲಿ ನಮ್ಮ ಹಾಸನದಿಂದ
ಸ್ವರೂಪ್. ಯಾವ ಈ ಕ್ಷೇತ್ರ ಬಿಜೆಪಿಯ ದೇವೇಗೌಡ ಇಸ್ ದಿ ಬಿ ಟೀಮ್ ಅಂತ ಹೇಳಿದ್ರು, ಇವತ್ತು ಅದೇ ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ NDAನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ. ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ, ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ. ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು, ಅವನ್ನ ತುಳಿಲೇಬೇಕು. ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು ಎರಡನೆಯ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ಈ ಮಾತನ್ನು ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಯಾವ ದೇವೇಗೌಡ ನನಗೆ 93 ವರ್ಷ ವಯಸ್ಸು, ಈ ಆತ್ಮ ಇದೆಯಲ್ಲ, ಈ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೆ ನಾನು ತಲೆಬಾಗಲಿಲ್ಲ. ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೆ. ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ನನ್ನನ್ನು ಸೋಲಿಸಿದ್ರು ಹೊಳೆ ನರಸೀಪುರದಲ್ಲಿ. ಕಾರಣ ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ, ನನ್ನ ಸೋಲಿಸಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರೋ ಅದೇ ದಿನ 91ರಲ್ಲಿ ಇದೇ ಹಾಸನ ಜಿಲ್ಲೆಯಿಂದ ನನ್ನನ್ನು ಲೋಕಸಭೆಗೆ ಕಳಿಸಿ. ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ.